ಎಲ್ಲರಿಗೂ ನಮಸ್ಕಾರ. ಈ ಪುನರ್ ಪುಳಿಗೆ ಒಯ್ದದ್ದು ನೋಡಿ. ಇವತ್ತು ಇದರಿಂದ ಒಂದು ಸೋಡಾ ರೆಸಿಪಿಯನ್ನು ನಿಮ್ಮ ಮುಂದೆ ಮಾಡಿ ತೋರಿಸಲಿಕ್ಕಿದ್ದೇನೆ. ನೋಡಿ ಎಷ್ಟು ಸಿಕ್ಕಿತ್ತು ನೋಡಿ. ನೋಡಿ ಇವಾಗ ನಾನು ಈ ಪುನರ್ ಪುಳಿಯನ್ನು ನೋಡಿ ಕೊಯ್ದು ತಂದಿದ್ದೇನೆ. ಈ ಪುನರ್ ಪುಳಿಯಿಂದ ಅಂದರೆ ಕೋಕಮ್, ಪುನರ್ ಪುಳಿಯನ್ನು ಇಂಗ್ಲೀಷ್ನಲ್ಲಿ ಕೋಕಮ್ ಅಂತ ಕರೀತಾರೆ. ಇವಾಗ ಇದರಿಂದ ಒಂದು ಸೋಡಾ ರೆಸಿಪಿಯನ್ನು ನಾನು ಮಾಡಿ ತೋರಿಸ್ತೇನೆ. ಇದರಿಂದ ನಾನು ಜ್ಯೂಸ್ ರೆಸಿಪಿ ನಿಮಗೆ ಮಾಡಿ ತೋರಿಸಿದ್ದೆ, ಆದರೆ ಇವತ್ತು ಸೋಡಾ ರೆಸಿಪಿಯನ್ನು ಇದರಿಂದ ಮಾಡಿ ತೋರಿಸ್ತೇನೆ. ಇದು ತುಂಬಾ ರುಚಿಕರವಾಗಿರ್ತದೆ. ಮತ್ತು ಈ ಪುನರ್ ಪುಳಿ ಇದು ನಮಗೆ ಈ ಪಿತ್ತವನ್ನು ನಿವಾರಿಸಲಿಕ್ಕೆ ಕೂಡ ಒಳ್ಳೆಯದು, ಜೀರ್ಣಕ್ರಿಯೆ ಕೂಡ ಒಳ್ಳೆಯದು. ಈ ಸೋಡಾ ಜ್ಯೂಸ್ ಎಲ್ಲ ಮಾಡಿ ಕುಡಿದ್ರೆ ಜೀರ್ಣಕ್ರಿಯೆ ಕೂಡ ಸಹಕಾರಿ. ಇವಾಗ ಆ ಸೋಡಾ ರೆಸಿಪಿಯನ್ನು ಮಾಡೋದಕ್ಕೆ ಮೊದಲು ನೋಡಿ, ಈ ಪುನರ್ ಪುಳಿಯನ್ನು ನಾವು ಇದರ ಬೀಜ ಎಲ್ಲ ತೆಗೆದು ಚೆನ್ನಾಗಿ ಒಂದು 7-8 ಬಿಸಿಲಿನಲ್ಲಿ ಚೆನ್ನಾಗಿ ಒಣಗಿಸಿ ನಂತರ ಸ್ಟೋರ್ ಮಾಡಿ ಇಟ್ಟುಕೊಂಡು ಇದರಿಂದ ನಾವು ಸೋಡಾ ರೆಸಿಪಿಯನ್ನು ಮಾಡ್ಬೋದು. ಇವಾಗ ಅದನ್ನು ಯಾವ ರೀತಿಯಾಗಿ ಪ್ರೋಸೆಸ್ ಎಲ್ಲ ಮಾಡೋದು ಅಂತ ನಾನು ಇವಾಗ 20 ನಿಮಿಷದಲ್ಲಿ ನಿಮಗೆ ತೋರಿಸಿಕೊಡ್ತೇನೆ. ನೋಡಿ, ಈ ರೀತಿಯಾಗಿ ಭಾಗ ಮಾಡಬೇಕು. ನೋಡಿ, ಇದರ ಒಳಗೆ ಹುಳ ಎಲ್ಲ ಇರ್ತದೆ, ಜಾಗ್ರತೆಯಾಗಿ ನೋಡಿ ತೆಗಿಬೇಕು. ನಮಗೆ ಇದರ ಬೀಜ ಯಾವುದು ಬೇಡ, ಒಳಗಿನ ನೋಡಿ ಬೀಜ ಎಲ್ಲ ತೆಗೆದು ಈ ರೀತಿಯಾಗಿ ಸಿಪ್ಪೆಯನ್ನು ಮಾತ್ರ ನಾವು ತಗೊಳ್ಳುವಂಥದ್ದು. ನೋಡಿ, ಇದನ್ನು ಕೈಯಿಂದ ಸಹ ಬಿಡಿಸ್ಬೋದು, ಆದರೆ ನಾನು ಚಾಕುವಿನ ಸಹಾಯದಿಂದ ಬಿಡಿಸಿದ್ದೇನೆ. ನೋಡಿ, ಈ ರೀತಿಯಾಗಿ ಇದರ ಬೀಜ ಎಲ್ಲ ತೆಗೆದು ಇದನ್ನು ನಾವು ಒಂದು 7-8 ಬಿಸಿಲಿನಲ್ಲಿ ಒಣಗಿಸಬೇಕು. ಚೆನ್ನಾಗಿ ಒಣಗಿಸಿ ನಂತರ ಇದನ್ನು ನಾವು ಸ್ಟೋರ್ ಮಾಡಿ ಇಟ್ಟುಕೊಂಡು ಇದರಿಂದ ಆಗಾಗ ಜ್ಯೂಸು ಮಾಡ್ಬೋದು ಅಥವಾ ಈ ಸೋಡಾ ರೆಸಿಪಿ ಮಾಡ್ಬೋದು. ಮತ್ತು ಇದನ್ನು ನಮಗೆ ಪಿತ್ತಕ್ಕೆ ಇದನ್ನು ರಸವನ್ನು ಉಪ್ಪು ಹಾಕಿ ಕುಡಿದ್ರೆ ಕೂಡ ಒಳ್ಳೆಯದು. ಮತ್ತು ಸ್ವಲ್ಪ ಇದನ್ನು ಜಜ್ಜಿ ಬಿಟ್ಟು ಒಣಗಿಸಿರ್ತೇವಲ್ಲ, ಈ ಸಿಪ್ಪೆಯನ್ನು ಜಜ್ಜಿ ತಲೆಗೆ ಹಾಕಬೇಕು, ಸ್ವಲ್ಪ ನೆತ್ತಿಗೆ. ಹಾಗೆ ನಿಮಗೆ ಈ ಪಿತ್ತ ನಿವಾರಣೆ ಆಗ್ತದೆ. ನೋಡಿ, ಈ ರೀತಿಯಾಗಿ ಈ ಸಿಪ್ಪೆಯನ್ನೆಲ್ಲ ಬಿಡಿಸಿಕೊಂಡು ನೋಡಿ ಇದನ್ನು ನಾವು ಈ ರೀತಿಯಾಗಿ ನೋಡಿ ಬಿಡಿಸಿಕೊಂಡು ಇಡಬೇಕು. ನಂತರ ಇದನ್ನು ನಾವು ಬಿಸಿಲಿನಲ್ಲಿ ಒಣಗಿಸುವಂಥದ್ದು. ಚೆನ್ನಾಗಿ 7-8 ಬಿಸಿಲು ಒಣಗಿದ ನಂತರ ಸ್ಟೋರ್ ಮಾಡಿ ಇಟ್ಟುಕೊಂಡು ನಿಮಗೆ ಯಾವಾಗ ಬೇಕಾವಾಗ ಇದರ ಜ್ಯೂಸ್ ರೆಸಿಪಿಯನ್ನು ಮಾಡ್ಬೋದು. ನೋಡಿ, ಇದು ನಾನು ಮೊದಲು ಒಣಗಿಸಿಟ್ಟುಕೊಂಡಿರುವಂಥ ನೋಡಿ ಎಷ್ಟು ಡ್ರೈ ಆಗಿ ಈ ರೀತಿ ಇರ್ತದೆ ನೋಡಿ ಸಿಪ್ಪೆ. ಇದನ್ನು ನಾವು ನೀರಿನಲ್ಲಿ ಒಂದು 5-6 ಗಂಟೆಗಳ ಕಾಲ ನೆನೆ ಹಾಕಿ ಇದರಿಂದ ಜ್ಯೂಸ್ ರೆಸಿಪಿಯನ್ನು ಮಾಡುವಂಥದ್ದು. ಆದರೆ ನಾನು ಇವತ್ತು ಮಾಡುವ ಸೋಡಾ ರೆಸಿಪಿ ಸ್ವಲ್ಪ ಡಿಫರೆಂಟ್. ಅದು ಯಾವ ರೀತಿ ಅಂತೇಳಿ ತೋರಿಸಿಕೊಡ್ತೇನೆ. ನೋಡಿ, ನಾನಿಲ್ಲಿ ಈ ಪುನರ್ ಪುಳಿಯ ಸಿಪ್ಪೆಯನ್ನು ಒಂದು 5-6 ಗಂಟೆಗಳ ಕಾಲ ನೋಡಿ ನೀರಿನಲ್ಲಿ ನೆನೆ ಹಾಕಿರುವಂಥದ್ದು. ನೋಡಿ, ಅದರ ರಸ ಎಲ್ಲ ಬಿಟ್ಟಿದೆ. ನೋಡಿ, ನೀರು ಕೂಡ ಕೆಂಪು ಕಲರ್ ಬಂದಿದೆ. ಇವಾಗ ನಾವು ಜ್ಯೂಸ್ ಮಾಡದಿದ್ದರೆ ಈ ರಸವನ್ನು ಸೋಸಿಕೊಂಡು ಅದಕ್ಕೆ ಸಕ್ಕರೆ ಹಾಕಿ ಜ್ಯೂಸ್ ಮಾಡ್ತೇವೆ. ಆದರೆ ನಾನಿವತ್ತು ಮಾಡುವಂಥ ಈ ಸೋಡಾ ರೆಸಿಪಿ ಸ್ವಲ್ಪ ಡಿಫರೆಂಟ್. ಇದನ್ನು ನಾವು ಇವಾಗ ಸಿಪ್ಪೆ ಸಹಿತ ಗ್ರೈಂಡ್ ಮಾಡಲಿಕ್ಕಿದೆ. ನೋಡಿ, ಇವಾಗ ನಾನು ಮಿಕ್ಸಿ ಜಾರನ್ನು ತಗೊಂಡಿದ್ದೇನೆ. ಇವಾಗ ಈ ರಸವನ್ನು ಕೂಡ ಇದಕ್ಕೆ ಹಾಕಿಕೊಳ್ಬೇಕು. ಇದರ ಸಿಪ್ಪೆಯನ್ನು ಕೂಡ ಹಾಕಿಕೊಂಡು ನಾವು ಗ್ರೈಂಡ್ ಮಾಡುವಂಥದ್ದು. ಇವಾಗ ಇದನ್ನು ಮುಚ್ಚಳವನ್ನು ಮುಚ್ಚಿ ಗ್ರೈಂಡ್ ಮಾಡುವ. ನೋಡಿ, ಇವಾಗ ಪುನರ್ ಪುಳಿಯನ್ನು ನಾನು ಗ್ರೈಂಡ್ ಮಾಡಿ ತಂದಿದ್ದೇನೆ. ಈಗ ಈ ಪುನರ್ ಪುಳಿ ಸಿಪ್ಪೆಯನ್ನು ನಾವು ಸೋಸಿಕೊಳ್ಳುವ. ನೋಡಿ, ನಾವು ಈ ರೀತಿಯಾಗಿ ಈ ಪುನರ್ ಪುಳಿಯ ಸಿಪ್ಪೆಯ ರಸವನ್ನು ಸೋಸಿಕೊಂಡು ನೋಡಿ ಈ ಬಾಟ್ಲಿಗಳಲ್ಲೆಲ್ಲ ತುಂಬಿಸಿದ ನಾವು ಫ್ರಿಜ್ಜಲ್ಲಿ ಇಟ್ಕೊಳ್ಬೋದು. ನಮಗೆ ಯಾವಾಗ ಬೇಕಾವಾಗ
ಇದರಿಂದ ಪುನರ್ಪುಳಿ ಸೋಡಾವನ್ನು ಮಾಡ್ಬೋದು ನೋಡಿ. ನೋಡಿ ಇವಾಗ ನಾವು ಪುನರ್ಪುಳಿ ಸೋಡಾ ಮಾಡುವ. ನೋಡಿ ಇವಾಗ ಪುನರ್ಪುಳಿ ಸಿಪ್ಪೆ ರಸವನ್ನು ಹಾಕುತ್ತಿದ್ದೇನೆ. ನೋಡಿ ಇದಕ್ಕೆ ಚಿಟಿಕೆ ಉಪ್ಪನ್ನು ಸೇರಿಸಿಕೊಳ್ತಿದ್ದೇನೆ. ನೋಡಿ ಈಗ ನಾನು ಸಕ್ಕರೆಯನ್ನು ಪುಡಿ ಮಾಡಿ ತಗೊಂಡಿದ್ದೇನೆ. ಇವಾಗ ಇದಕ್ಕೆ ಒಂದು 3 ಟೀ ಸ್ಪೂನ್ ಆಗುವಷ್ಟು ಸಕ್ಕರೆ ಹಾಕಿಳ್ತಿದ್ದೇನೆ. ಚೆನ್ನಾಗಿ ಮಿಶ್ರಣ ಮಾಡಿಕೊಳ್ಳುವ. ನೋಡಿ ನಾನು ಈಗ ಒಂದು ಲಿಂಬೆಹಣ್ಣು ತಗೊಂಡಿದ್ದೇನೆ. ನೋಡಿ ಇವಾಗ ಕಟ್ ಮಾಡಿ ಅರ್ಧ ಲಿಂಬೆ ರಸವನ್ನು ಅದಕ್ಕೆ ಹಿಂಡಿಕೊಳ್ತೇನೆ. ನೋಡಿ ಇವಾಗ ಸೋಡಾವನ್ನು ಇದಕ್ಕೆ ಆ್ಯಡ್ ಮಾಡುವ. ನೋಡಿ ನಮ್ಮ ಪುನರ್ಪುಳಿ ಸೋಡಾ ಯಾವ ರೀತಿಯಾಗಿ ಬಂದಿದೆ. ನೋಡಿ ನಮ್ಮ ಪುನರ್ಪುಳಿ ಸೋಡಾ ತಯಾರಾಗಿದೆ. ಇವಾಗ ಟೇಸ್ಟ್ ನೋಡುವ. ಸೂಪರಾಗಿ ಬಂದಿದೆ. ನಾವು ಈ ಪುನರ್ಪುಳಿಯ ಈ ಪೇಟೆಯಲ್ಲಿ ಸಿಗುವ ಎಸೆನ್ಸನ್ನು ಬಳಸಿ ಜ್ಯೂಸ್ ಮಾಡಿದರೆ ಕೂಡ ಈ ಟೇಸ್ಟ್ ಬರೋದಿಲ್ಲ. ನಾವು ನ್ಯಾಚುರಲ್ ಆಗಿರುವಂತಹ ಈ ಕೋಕಮ್ ಅಂದರೆ ಈ ಪುನರ್ಪುಳಿಯನ್ನು ಅದರ ಸಿಪ್ಪೆಯನ್ನು ಒಣಗಿಸಿ ಮಾಡಿರುವಂಥ ಒಂದು ನ್ಯಾಚುರಲ್ ಆಗಿರುವಂಥ ಒಂದು ಈ ಪುನರ್ಪುಳಿ ಸೋಡಾ ನೋಡಿದ್ರಲ್ಲ. ಈ ಪುನರ್ಪುಳಿಯನ್ನು ಬಳಸಿಕೊಂಡು ನಾವು ಯಾವ ರೀತಿಯಾಗಿ ಒಂದು ಈ ಸೋಡಾ ರೆಸಿಪಿಯನ್ನು ತಯಾರು ಮಾಡ್ಬೋದು ಅಂತೇಳಿ. ಹಾಗೆ ನಿಮಗೆ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನಿದ್ರು ಕಮೆಂಟ್ ಮಾಡಿ ಅಂತ ಹೇಳುತ್ತಾ ಇವತ್ತಿನ ವಿಡಿಯೋವನ್ನು ನಾನು ಇಲ್ಲಿಗೆ ಕೊನೆಗೊಳಿಸ್ತಿದ್ದೇನೆ. ಮುಂದೆ ಇದೇ ರೀತಿಯ ರೆಸಿಪಿ ವಿಡಿಯೋದೊಂದಿಗೆ ನಿಮ್ಮೆಲ್ಲರನ್ನು ಭೇಟಿ ಮಾಡ್ತೇನೆ ಅಂತ ಹೇಳ್ತಾ ಅಲ್ಲಿಯವರೆಗೆಲ್ಲರಿಗೂ ನಮಸ್ಕಾರ.